ಜಮೀರ್ ಅಹ್ಮದ್ ಖಾನ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಮಹಾಲಿಂಗಪುರದಲ್ಲಿ ಬೃಹತ್ ಪ್ರತಿಭಟನೆ. ಬಹಳ ದೊಡ್ಡ ಅನ್ಯಾಯ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ನಮಗೆ ಇದೇ ನಿರಂತರವಾಗಿ ಈಗ ಸದ್ದ ತಕ್ಷಣವೇ ಸ್ಟಾರ್ಟಿಂಗ್ ಬಿಜೆಪಿ ಜಮೀರ್ ಅಹ್ಮದ್ ಅವರನ್ನು DCM ಅಂತೇಳಿ ಮಾಡಿ राहुल गांधी जी और खड़गे जी और हमारे राज्य के राष्ट्रीय नायक जो है DK शिव कुमार जी, और तुम्हें हमारे लिए क्या है भाई, इंसाफ करना चाहिए. अगर ना इंसाफ करेंगे तो आने वाले दिनों में हमारा दिन टूट जाएगा, हमें दूसरे की तरफ रास्ता दिखाना पड़ेगा. फिर एक बार दो कि जमीर अहमद खान के सचिव स्थान ಬೇಕು, ಬೇಕೇ ಬೇಕು. हाँ अल्हम्दुलिल्लाह हल्गा भी है, ಕೊಡಲೇಬೇಕು. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಇಂದು ಮುಸ್ಲಿಂ ಸಮಾಜ ಹಾಗೂ ಅಂಜುಮನ್ ಕಮಿಟಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಜಮೀರ್ ಅಹ್ಮದ್ ಖಾನ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆ ವೇಳೆ ಸಮುದಾಯದ ಮುಖಂಡರು ಮಾತನಾಡಿ ಜಮೀರ್ ಅಹ್ಮದ್ ಖಾನ್ ರವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಮುಸ್ಲಿಂ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಸಮುದಾಯದ ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಬ್ಯೂರೋ ರಿಪೋರ್ಟ್ ಖಾಜಾ ಸಾಬ್ ನದಾಫ್, ಜಿಲ್ಲಾ ವರದಿಗಾರರು, ಬಾಗಲಕೋಟೆ. ಎಲ್ಲಾ ಸಮಾಜವನ್ನ ನೋಡ್ಕೊಂಡು ಹೋಗಾಕ ಅದಕ್ಕೆ ಕೇಂದ್ರ ಬಿಂದು ಯಾರು ಇದ್ರ ಅದು ನಮ್ಮ ಜಮೀರ್ ಅಹ್ಮದ್ ಭಾಯಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ ಇಲ್ಲಿ. ಯಾಕಂದ್ರ ಬಹಳ ಒಂದು ಉನ್ನತ, ಎಲ್ಲಾರ್ಗು ಹೋದ್ರೆ ಎಲ್ಲಾರು ಹೆಗಲ್ ಮ್ಯಾಗ ಕೈ ಅಂತ ಕರೆದ ಮಾತಾಡಿಸಿ ಅವರ ಕೆಲಸ ಕಾರ್ಯಗಳನ್ನ ಅವತ್ತ ಮಾಡಿಕೊಡುವಂತವ್ರು ಯಾರ ಇದ್ರ ಅದು ಜಮೀರ್ ಭಾಯಿ. ಬೆಂಗಳೂರಿಗೆ ಹೋದಾಗ ತಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಅಲ್ಲ ಇವತ್ತು 2,000 ಮನಿ ಕೊಡಾಕ ಅವರು ಕ್ಯಾಬಿನೆಟ್ದಾಗ ಡಿಸಿಷನ್ ಮಾಡಿದ್ರೆ ಅದು ನಮ್ಮ ಮುಸ್ಲಿಂ ಸಮಾಜದಾಗ ಅಷ್ಟೇ ಅಲ್ಲ, ಇಡೀ ಎಲ್ಲಾ ಸಮುದಾಯಗಳನ್ನ ಅವ್ರಿಗೆ ಮನಿ ಕೊಡಾಕ ಅವ್ರು ಒಪ್ಕೊಂಡಿದ್ರು. ಎಲ್ಲ ಒಂದು ಹಂತಕ್ಕೆ ಬಂದಾಗ ಏನೋ ಅಚಾನಕ್ CM जान लिया जो डिसीजन आपने अपने दिल में लिया है, बदलकर जमीर अहमद साहब के मुतालिक आपने अपने ख्यालात तब्दील किए, तो उम्मीद है आने वाले दिनों में हम आपसे कंधे से कंधा मिलाकर काम करेंगे. अगर आपने अपने इरादों को तब्दील नहीं किया तो आप ये तस्वीर कर ले, मुसलमान कोई कांग्रेस का कोई खरीदा हुआ वोट बैंक नहीं है. आइंदा इंशाल्लाह आने वाले दिनों में हम आपको अपनी वोट की ताकत भी दिखाएंगे, अपना इत्तेहाद भी दिखाएंगे, मुत्तहिद बनकर फिर से कर्नाटक के लिए कोई इसी और सरकार बनाने का काम करेंगे इंशाल्लाह. मुसलमान ನ್ಯಾಯ ಯಾವಾಗ ಕೊಟ್ಟಾನಂತಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟ. ಈ ತರ ಅನ್ಯಾಯ ಆಗಿದ್ದಿಲ್ಲ. DK ಶಿವಕುಮಾರ್ ಅವ್ರಿಗೆ ನಿಮಗೆ ಅಧಿಕಾರ ಸಿಗತ್ತಂತೆ ಅಲ್ಪಸಂಖ್ಯಾತರನ್ನ ತುಳಿಯೋ ಪ್ರಯತ್ನ ಮಾಡಬೇಡಿ. ನೀವು ಈಗ ರಾಜಕೀಯವಾಗಿ ಉನ್ನಾಳೆ ನೀವು ಮಾಡಿದ್ರೆ ನಿಮಗೆ ಬರುವ ದಿನಮಾನಗಳಲ್ಲಿ ನಿಮಗೆ ರಾಜಕೀಯ ಭವಿಷ್ಯ ಇಲ್ಲ. ಅದಕ್ಕಾಗಿ ಇವತ್ತು ನಮಗೆ ಕುಡಿದಂತ ಎಲ್ಲ ಸಮಾಜ ಮಹಾಲಿಂಗಪುರ ನಗರದಲ್ಲಿ, ರಬಗೈಬನಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಸುತ್ತಮುತ್ತಲ ಹಳ್ಳಿಯ ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಮೊಹಮ್ಮದಿ ಅಂಜುಮನ್ ಕಮಿಟಿ ಮಹಾಲಿಂಗಪುರ ಇವರ ನೇತೃತ್ವದಲ್ಲಿ ಮಾನ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಕೊಡದೇ ಇರೋದು ಕುರಿತು ಒಂದು ಬೃಹತ್ತವಾದ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಸುಮಾರು ಸಾವಿರಾರು ಜನ ಈ ಸಮಯದಲ್ಲಿ ರ್ಯಾಲಿ ಮಾಡಿ ಚೆನ್ನಮ್ಮ ಸರ್ಕಾರದಲ್ಲಿ
ನಾವೆಲ್ಲರೂ ಕೂಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮಾನ್ಯ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದ್ದನ್ನು ಖಂಡಿಸಿ ನಮ್ಮ ಸಮುದಾಯದ ಸುಮಾರು 90 ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿ ಇದ್ರೂ ಕೂಡ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ರ್ಯಾಲಿ ಹಮ್ಮಿಕೊಂಡಿದ್ವಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರದಲ್ಲಿ ಮುಸ್ಲಿಂ ಸಮಾಜಕ್ಕೆ ತುಳಿಯುವ ಪ್ರಯತ್ನ ಮಾಡ್ತಿದ್ದಾರೆ. ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾರು ಒಂದು ಶಕ್ತಿ ಇದ್ದರೆ ಅದು ಮುಸ್ಲಿಂ ಸಮಾಜದಿಂದ ಇದೆ, ದಲಿತದಿಂದ ಇದೆ, ಅಹಿಂದದಿಂದ ಇದೆ. ಅದಕ್ಕಾಗಿ ಅದರೊಳಗೆ ಇದ್ರೊಳಗೆ ಆ ಹಿಂದೊಳಗೆ ಅಂದರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್. ಅದಕ್ಕಾಗಿ ನಮಗೆ ನೋವು ಆಗೈತಿ. ನಮಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಕಳಕಳಿಯಿಂದ ಹಾಗೂ ಎಚ್ಚರ कर्नाटक सरकार के ನಾವು ಎಚ್ಚರ ಕೊಡಾತಿದ್ದು. और मैं राहुल गांधी जी को बोलता हूँ, ये बहुत बड़ा तुम्हें ना समझी का काम कर रहे हैं आप हजरत राहुल गांधी जी और खड़गे जी और हमारे राज्य के राष्ट्रीय नायक जो है डीके शिव कुमार जी, और तुम्हें हमारे लिए क्या है भाई, इंसाफ करना चाहिए. अगर ना इंसाफ करेंगे तो आने वाले दिनों में हमारा दिल टूट जाएगा, हमें दूसरे की तरफ रास्ता निकलना पड़ेगा. इसलिए मैं दो बात बता के खत्म करता हूँ. ನೀವು ಮಾತಾಡಬೇಕಲ್ಲ ಸ್ವಲ್ಪ ಜೋಡಿಸಿ. 4% ಕರ್ನಾಟಕದಲ್ಲಿ ಮುಸ್ಲಿಂ ಇದ್ದಾರೆ, 80 ಲಕ್ಷಕ್ಕಿಂತ ಅಧಿಕ ಕರ್ನಾಟಕದಲ್ಲಿ ಮುಸ್ಲಿಮರು ಇದ್ದಾರೆ. ಸೋನಿಯಾ ಗಾಂಧೀಜಿ ಹಾಗೂ ಕರ್ನಾಟಕ ಸರ್ಕಾರದ ಒಬ್ಬ ಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಜಿ ಮುಖ್ಯಮಂತ್ರಿ ಹಾಗೂ ಇನ್ನಿತರ ಜಿ ಪರಮೇಶ್ವರ್ ಜಿ ಅವರನ್ನು ಎಲ್ಲರನ್ನು ನಾವು ಇವತ್ತು ಈ ಪ್ರತಿಭಟನೆಯ ಉದ್ದೇಶ ಏನಂದರೆ, ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನವರೆಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಸಚಿವ ಸ್ಥಾನ ಅಂತ ಹೇಳಿದ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಸಮಾಜದವರ ಮನಸ್ಸನ್ನು ಗೆಲ್ಲಿ ಒಬ್ಬ ಮಹಾಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಇವರನ್ನು ಈಗಾಗಲೇ 13 ಜನ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನವನ್ನು ಸ್ವೀಕಾರ ಮಾಡಿದರು. ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ 13 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಆ 13 ಜನರಲ್ಲಿ ಪ್ರತಿಯೊಬ್ಬ ಸಮುದಾಯದವರು 2 ಜನ 3 ಜನ ಇದ್ದಾರೆ. ಒಂದು ಸಮುದಾಯಕ್ಕೆ ಸೇರಿದವರು 4 ಜನ ಇದ್ದಾರೆ, ಒಂದು ಸಮುದಾಯಕ್ಕೆ ಸೇರಿದವರು 3 ಜನ ಇದ್ದಾರೆ. ಈ ರಾಜ್ಯದ ಪ್ರತಿಯೊಂದು ಸಮುದಾಯದವರು 13 ಜನ ಇವತ್ತು ಪ್ರಮಾಣವನ್ನು ಸ್ವೀಕಾರ ಮಾಡಿದರು. ಇಂಥದ ಒಂದು ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಸಂಖ್ಯೆ ಮುಸ್ಲಿಂ ಸಂಖ್ಯೆ. ಈ ಮುಸ್ಲಿಂ ಸಂಖ್ಯೆದ ಒಬ್ಬ ಮಹಾಪ್ರಭಾವಿ ನಾಯಕ ಜಮೀರ್ ಅಹಮದ್ ಖಾನ್ ಇವರನ್ನು ಆ ಪಟ್ಟಿಯಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ, ಸಚಿವ ಸಂಪುಟದಲ್ಲಿ ಸಿಗಲಿಲ್ಲ. ಅದಕ್ಕಾಗಿ ಈ ರಾಜ್ಯದ ಎಲ್ಲ ಮುಸ್ಲಿಮರ ಮನಸ್ಸನ್ನು ಬಹಳ ನೋವಾಗಿದೆ. ಇದು ಅಸಮಾಧಾನ ಅಂತ ಹೇಳಿಕೆಯಿಂದ ನಾವು ಇವತ್ತು ನಾವೇ ನಿರಂತರವಾಗಿ ಈಗ ಸದ್ದ ತಕ್ಷಣವೇ ಸ್ಟಾರ್ಟ್ ಇಮಿಡಿಯೇಟ್ಲಿ ನಮ್ಮ BZ ಜಮೀರ್ ಅಹಮದ್ ಅವರನ್ನು DCM ಅಂತೇಳಿ ಮಾಡಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಹಾಗೂ ಒಂದು ಸಚಿವ ಸ್ಥಾನ ಕೊಡಬೇಕು. DCM ಹಾಗೂ ಸಚಿವ ಸ್ಥಾನ ಯಾಕಪ್ಪ ಇವು 2 ಬೇಡಿಕೆ ಅಂದ್ರೆ, ಜಮೀರ್ ಅಹಮದ್ ಖಾನ್ ಒಬ್ಬ ಮುಸ್ಲಿಂ ನಾಯಕನಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಸಮುದಾಯಕ್ಕೆ ಬೇಕಾದವ ಒಬ್ಬ ಅಹಿಂದ ನಾಯಕ. ಎಲ್ಲ ಸಮುದಾಯಕ್ಕೆ ಜಾತ್ಯತೀತವಾಗಿ ಮೇಂಟೈನ್ ಮಾಡುವಂಥ ಈ ರಾಜ್ಯದಾಗ ಯಾರಾದರೂ ಇದ್ರೆ ಅದಕ್ಕೆ ಜಮೀರ್ ಖಾನ್ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಹಾಗೂ KPCC ಕಮಿಟಿ ಈ ಎಲ್ಲರನ್ನು ನಾವು ಇವತ್ತು ವಿನಂತಿಯಾಗಿ ಕೇಳ್ಕೊತಾ ಇದ್ದೇವೆ. ತಕ್ಷಣ BZ ಜಮೀರ್ ಖಾನ್ ಇವರಿಗೆ DCM ಕೊಡಬೇಕು ಹಾಗೂ ಸಚಿವ ಸ್ಥಾನ ಕೊಟ್ಟು ಹೆಚ್ಚಿಂದ ನಮ್ಮೆಲ್ಲರ ಮುಸ್ಲಿಮರ ಮನಸ್ಸರಿಗೆ ಗೆಲ್ಲುವಂಥ ಕೆಲಸ ಮಾಡಬೇಕಂತ ಹೇಳಿ ನಾವು ವಿನಂತಿಪೂರ್ವಕವಾಗಿ ಈ ಪ್ರಭಾವಿಕ ನಾಯಕರನ್ನು ಬೇಡಿಕೊಳ್ಳುತ್ತೇವೆ.